ಬೆಂಗಳೂರಿನಲ್ಲಿ ಒಂದು ಐಟಿ ದಾಳಿಗೆ ಹೆದರಿ ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ಗನ್ನಿಂದ ಫೈರ್ ಮಾಡಿಕೊಂಡು ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಸುದ್ದಿ ಈಗಷ್ಟೇ ಬರ್ತಾ ಇದೆ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ತೆರಿಗೆ ವಂಚನೆ ಹಿನ್ನೆಲೆಯಲ್ಲಿ ದಾಳಿಯನ್ನ ಐಟಿ ಟೀಮ್ ನಡೆಸಿತ್ತು. ಐಟಿ ದಾಳಿಗೆ ಹೆದರಿ ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಸುದ್ದಿ ಈಗಷ್ಟೇ ಬರ್ತಾ ಇದೆ. ಗನ್ನಿಂದ ಫೈರ್ ಮಾಡಿಕೊಂಡು ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ರಿಚ್ಮಂಡ್ ಸರ್ಕಲ್ ಬಳಿ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಐಟಿ ಟೀಮ್ ದಾಳಿಯನ್ನ ನಡೆಸಿತ್ತು ತೆರಿಗೆ ವಂಚನೆ ಹಿನ್ನೆಲೆಯಲ್ಲಿ. ಸೊ ಈ ದಾಳಿಯಿಂದಾಗಿ ಹೆದರಿ ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು ಈಗಷ್ಟೇ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಐಟಿ ಅವರು ದಾಳಿಯನ್ನ ನಡೆಸ್ತಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಇಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಏನು ಅಪ್ಡೇಟ್ ಸಿಗ್ತಾ ಇದೆ, ಏನಾಗ್ತಾ ಇದೆ ಈಗ ಸದ್ಯಕ್ಕೆ? ಅರುಣ್, ಕಾನ್ಫಿಡೆಂಟ್ ಗ್ರೂಪ್ ನ ಮುಖ್ಯಸ್ಥರ ರಾಯ್ ಸಿಜೆ ಏನಿದ್ರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಅಪ್ಡೇಟ್ ಸಿಗ್ತಾ ಇರುವಂತದ್ದು. ಅಂದ್ರೆ ಇವತ್ತು ಐಟಿ ಅಧಿಕಾರಿಗಳು ಇವತ್ತು ಅವರಿಗೆ ಸಂಬಂಧಪಟ್ಟಂತ ಕಚೇರಿಗಳ ಮೇಲೆ ಇವತ್ತು ಬೆಳಗಿಂದಲೂ ಕೂಡ ದಾಳಿ ಮಾಡಿದ್ರು. ಆ ದಾಳಿ ಕೂಡ ಮುಂದುವರಿತಾ ಇರೋದು. ಇದೇ ಸಂದರ್ಭದಲ್ಲಿ ರಿಚ್ಮಂಡ್ ಸ್ಟ್ರೀಟ್ ಹತ್ರ ಇರುವಂತ ಅವರ ಕಚೇರಿ ಏನಿದೆ ಅಲ್ಲಿ ತನ್ನ ಗನ್ನಿಂದ ಅವರೇ ಸೆಲ್ಫ್ ಫೈರ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಪೊಲೀಸರು ಕೂಡ ಇನ್ನೂ ಕೂಡ ಆ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಮತ್ತೊಂದ್ ಕಡೆ ಐಟಿ ದಾಳಿ ಕೂಡ ನಡೀತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಯಾಕೆ ಅನ್ನೋದು ಇನ್ನಷ್ಟು ಉತ್ತರ ಸಿಗ್ಬೇಕಾಗಿರುವಂತದ್ದು. ಯಾಕೆಂದ್ರೆ ಐಟಿ ದಾಳಿಯಿಂದ ಬಿದ್ರಿಯೇ ಏನೋ ಆತ್ಮಹತ್ಯೆ ಮಾಡ್ಕೊಂಡ್ರ ಅಥವಾ ಬೇರೆ ಏನಾದ್ರು ರೀಸನ್ ಇದೆಯಾ ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ. ಸದ್ಯಕ್ಕೆ ಐಟಿ ದಾಳಿಯಿಂದಲೇ ಅವರು ಬೇಸತ್ತು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಈ ಸದ್ಯಕ್ಕೆ ಅಶೋಕ್ ನಗರ ಪೊಲೀಸರು ಸ್ಪಾಟ್ ಕೂಡ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ಅವರ ಕಚೇರಿ ಮೇಲೆ ಏನ್ ದಾಳಿ ನಡೀತಾ ಇದೆ ಅಲ್ಲಿಗೂ ಕೂಡ ಧಾವಿಸ್ತಾ ಇರುವಂತದ್ದು. ಬಹುತೇಕ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ ನಂತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳೇ ಸಿಗ್ತಾ ಇರುವಂತದ್ದು. ಸೆಲ್ಫ್ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಅದು ಐಟಿ ದಾಳಿಯಿಂದಲೇ ಆತ್ಮಹತ್ಯೆ ಮಾಡ್ಕೊಂಡ್ರ ಅಥವಾ ಬೇರೆ ಏನಾದ್ರು ಪರ್ಸನಲ್ ಆ ಸಮಸ್ಯೆಯಿಂದ ಈ ರೀತಿಯ ಘಟನೆ ಆಗಿದೆಯಾ ಅನ್ನೋದು ಕೂಡ ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ. ಹಾಗಾಗಿ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಸ್ಥಳಕ್ಕೆ ಹೋದ ನಂತರದಲ್ಲೇ ಹೆಚ್ಚಿನ ಅಪ್ಡೇಟ್ ಸಿಗ್ಬೇಕಾಗಿರುವಂತದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಉಮೇಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ತೆರಿಗೆ ವಂಚನೆ ಹಿನ್ನೆಲೆಯಲ್ಲಿ ಐಟಿ ದಾಳಿಯನ್ನು ನಡೆಸಿತ್ತು. ಈ ನಿಟ್ಟಿನಲ್ಲಿ ಈಗ ಐಟಿ ದಾಳಿಗೆ ಹೆದರಿ ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ಫೈರ್ ಮಾಡಿಕೊಂಡಿದ್ದಾರೆ. ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದಾಗಿದೆ. ಐಟಿ ದಾಳಿಗೆ ಹೆದರಿ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ. ಪದೇ ಪದೇ ಐಟಿ ದಾಳಿಯಿಂದ ಬೇಸರಗೊಂಡಿದ್ದು ಸಿಜೆ ರಾಯ್. ಇವತ್ತು ಕೂಡ ಐಟಿ ದಾಳಿ ನಡೆದಿತ್ತು. ಯಾರಿಗಾದ್ರೂ ಒಂದು ಲಿಮಿಟೇಷನ್ ಇರುತ್ತೆ ಅಲ್ಲ. ತೆರಿಗೆ ವಂಚನೆ ಆರೋಪದಡಿ ನಡೆದಂತಹ ದಾಳಿ ಇದಾಗಿತ್ತು. ಈ ದಾಳಿಯಿಂದ ಹೆದರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಬರ್ತಾ ಇರುವಂತ ಮಾಹಿತಿ. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಪದೇ ಪದೇ ಐಟಿ ದಾಳಿ ನಡೀತಾ ಇದ್ದಿದ್ದು. ಐಟಿ ದಾಳಿ ನಡೆಸಿದ್ದು ಪದೇ ಆಗಿದ್ದು ತೆರಿಗೆ ವಂಚನೆ ಆರೋಪದಡಿ ನಡೆದಂತಹ ದಾಳಿ ಇದು. ಸೊ ಇದರಿಂದ ಭಯಗೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇದೆ. ಸೊ ಈ ರೀತಿಯಾಗಿ ಪದೇ ಅದನ್ನ ಬಹುತೇಕರು ಹೇಳ್ತಾ ಇದ್ದಾರೆ. ಒಂದು ದಾಳಿಯನ್ನ ಒಂದ್ಸಲ ಮಾಡಿದ್ರೆ ಆಗೋಗುತ್ತೆ, ಅದನ್ನ ಪದೇ ದಾಳಿ ಮಾಡ್ತಾ ಇದ್ರೆ ಯಾರಿಗಾದ್ರೂ ಕೂಡ ಮಾನಸಿಕವಾದಂತಹ ಕಿರಿಕಿರಿ ಆಗೇ ಆಗತ್ತೆ. ಒಂದ್ಸಲ ಓಕೆ, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೊಡ್ತಾರೆ. ಎರಡನೇ ಸಲ ಮತ್ತೆ ದಾಳಿ, ಮೂರನೇ ಸಲ ದಾಳಿ. ಏನ್ ದಾಳಿ ಅಂತ ಫ್ರಸ್ಟ್ರೇಟ್ ಆಗಿ ಹೋಗ್ಬಿಡುತ್ತೆ ತುಂಬಾ ಜನಕ್ಕೆ. ಪದೇ ದಾಳಿಯನ್ನ ಮಾಡ್ತಾ ಇದ್ರೆ ಅದನ್ನೇ ಅವರು ಹೇಳ್ತಾ ಇದ್ದಾರೆ. ಆ ವಿಚಾರದಲ್ಲಿ ಈಗ ಬರ್ತಾ ಇರುವಂತ ಮಾಹಿತಿ, ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ಪದೇ ಐಟಿ ದಾಳಿ ಆಗ್ತಾ ಇರುವಂತ ವಿಚಾರವೇ ಅಂತ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಇದು ಪದೇ ಐಟಿ ದಾಳಿ ಮಾಡ್ತಾ ಇರುವಂತ ಮಾಹಿತಿ ಏನಿದು? ಅಷ್ಟೊಂದು ಕಿರಿಕಿರಿಯನ್ನು ಉಂಟು ಮಾಡಿದ್ರಾ? ಅರುಣ್, ಈ ಏನು ಕಾನ್ಫಿಡೆಂಟ್ ಗ್ರೂಪ್ ನ ಸಿಜೆ ರಾಯ್ ಏನಿದ್ದಾರೆ ಈ ಹಿಂದೆ ಕೂಡ ಅವರ ಕಚೇರಿಗಳು ಮತ್ತೆ ಮನೆಗಳ ಮೇಲೆ ದಾಳಿ ಆಗಿತ್ತು. ಆ ಸಂಬಂಧಪಟ್ಟ ಹಾಗೆ ಈ ಕೇಸ್ಗಳು ಕೂಡ ಇಡಿಯಲ್ಲೂ ಕೂಡ ದಾಖಲಾಗ್ತವೆ. ಅದು ಮುಂದುವರೆದು ಮತ್ತೆ ಇವತ್ತು ಕೂಡ ದಾಳಿ ಮಾಡಿರುವಂತದ್ದು. ಇದರಿಂದ ಬೇಸತ್ತು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ ಇದೇನು ಐಟಿ ಅಧಿಕಾರಿಗಳು ಏನ್ ಅವ್ರ ಕಚೇರಿಗಳಾಗಿರ್ಬೋದು, ಅವ್ರದ ಮನೆಗಳಾಗಿರ್ಬೋದು, ಯಾವಾಗ ದಾಳಿ ಮಾಡ್ತಾರೆ ಆಗ
ಸೂಕ್ತ ದಾಖಲೆಗಳು ಕೊಡುವಂತೆ ಮತ್ತೆ ಬೇರೆ ಪದೇ ಪದೇ ಕೇಸ್ ಹಾಕುವಂತದ್ದು ಮತ್ತೆ ಈ ರೀತಿಯಾಗಿ ದಾಳಿ ಮಾಡಿ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಅವರು ಕೂಡ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಅದು ಮುಂದುವರೆದು ಇವತ್ತು ಕೂಡ ಮತ್ತೆ ಐಟಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ದಾಳಿ ಮಾಡಿದ ನಂತರದಲ್ಲಿ ಇನ್ನೂ ಕೂಡ ಐಟಿ ಅಧಿಕಾರಿಗಳ ಪರಿಶೀಲನೆ ನಡೀತಾ ಇದೆ. ಇವತ್ತು ಕೂಡ ಅವ್ರ ಕಚೇರಿಗಳು ಮತ್ತೆ ಮನೆಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಇರುವಂತಹ ಆರೋಪ ಅಂದ್ರೆ ತೆರಿಗೆ ವಂಚನೆ ಮಾಡಿದ್ದಾರೆ, ಸಾಕಷ್ಟು ಆಸ್ತಿ ಗಳಿಕೆ ಮಾಡಿದ್ರು ಕೂಡ ಅದಕ್ಕೆ ಸೂಕ್ತವಾಗಿ ತೆರಿಗೆ ಕಟ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ದಾಳಿ ಮಾಡಿ ಪರಿಶೀಲನೆ ಮಾಡ್ತಿದ್ರು. ಆ ಸಂದರ್ಭದಲ್ಲೇ ಇವರು ತಮ್ಮ ಬಳಿ ಲೈಸೆನ್ಸ್ ಗನ್ ತೆಗೆದುಕೊಂಡು ಸೂಸೈಡ್ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಅಧಿಕಾರಿಗಳು ಕೂಡ ಒಂದ್ ರೀತಿಯಲ್ಲಿ ಗಾಬರಿಗೊಂಡಿರುವಂತದ್ದು. ಮತ್ತೊಂದ್ ಕಡೆ ಏನು ತೆರಿಗೆ ವಂಚನೆಯ ಆರೋಪ ಏನ್ ಕೇಳಿ ಬರ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನೀಡ್ತಿದ್ದಕ್ಕೆ ಇವತ್ತು ದಾಳಿ ಆಗಿದೆ. ದಾಳಿ ಮುಂದುವರೆದ್ರಿಂದಲೇ ಏನು ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಸ್ಥಳಕ್ಕೆ ಹೋದ ನಂತರದಲ್ಲಿ ಅದು ಹೇಗಾಗಿದೆ ಮತ್ತೆ ಬೇರೆ ಬೇರೆ ಏನಾದ್ರು ರೀಸನ್ಸ್ ಇದೆಯಾ ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ. ಮತ್ತೆ ಐಟಿ ಅಧಿಕಾರಿಗಳು ಯಾವ ರೀತಿಯಾಗಿ ಕಿರುಕುಳ ಕೊಟ್ಟಿದ್ ನಿಜವಾ ಅನ್ನೋದು ಕೂಡ ಗೊತ್ತಾಗ್ಬೇಕಾಗುತ್ತೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೆಚ್ಚಿನ ಅಪ್ಡೇಟ್ ಸಿಗ್ಬೇಕಾಗುತ್ತೆ ಅರುಣ್.